ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಗಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಜಿಗಣಿ ಪುರಸಭೆಯ ಸದಸ್ಯರು ಆದ ಪ್ರಹ್ಲಾದ್ ರೆಡ್ಡಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಹಿತೈಷಿಗಳು ಜೊತೆಗೂಡಿ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಹಿತೈಷಿಗಳು ಜಿಗಣಿ ಪುರಸಭೆಯ ಸದಸ್ಯರು ಆದ ಪ್ರಹ್ಲಾದ್ ರೆಡ್ಡಿ ಅವರಿಗೆ ಕೈನ್ ಮುಖಾಂತರ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು, ಜನಪ್ರತಿನಿಧಿಗಳು, ಸ್ನೇಹಿತರು, ಅಭಿಮಾನಿಗಳು ಭಾಗವಹಿಸಿದ್ರು.
ಇದು ನಮಗೆ ತುಂಬ ಸಂತೋಷದ ವಿಚಾರ. ಯಾಕಂದರೆ ಸುಮಾರು ವರ್ಷಗಳಿಂದ ಅವರೇ ಮಾಡ್ಕೊಂಬರ್ತಾ ಇದ್ದಾರೆ. ನನ್ನ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಮಾಡ್ತಾರೆ. ಈ ಸರಿನೂ ನನ್ನ ವಾರ್ಡ್ ಅವ್ರು ಇರ್ಬೋದು, ನಮ್ಮ ಸುತ್ತಮುತ್ತ ಗ್ರಾಮಗಳಿಂದ ಇರ್ಬೋದು, ನಮ್ಮೂರವ್ರು ಇರ್ಬೋದು, ಎಲ್ಲರೂ ಸೇರಿ ಅದ್ಧೂರಿಯಾಗೆ ಮಾಡಿದ್ದಾರೆ. ಅವ್ರ ಋಣ ನಾವು ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲೂ ತೀರಿಸ್ಬೇಕಾಗ್ತದೇನೋ, ಅಷ್ಟೊಂದು ಆಭಾರಿಯಾಗಿದ್ದೀನಿ. ಪ್ರತಿ ಬಾರಿನೂ ಅವರು ಅದ್ಧೂರಿಯಾಗಿಯೇ ಆಚರಣೆ ಮಾಡ್ತಾರೆ. ನಾನು ಇದೇ ಗ್ರಾಮದಲ್ಲಿ ಸುಮಾರು ಬಾರಿ ಗೆಲುವು ಕಂಡು ನಾನು 2010-12ರಲ್ಲಿ ನಾನು ಅಧ್ಯಕ್ಷರಾಗಿದ್ದೆ. ಮತ್ತು ಇದು ಪುರಸಭೆ ಆಯಿತು. ಪುರಸಭೆಯಲ್ಲಿ ಸದಸ್ಯರಾಗಿದ್ದೆ. ಈಗ ನಾನು ನಮ್ಮ ಶ್ರೀಮತಿಯವರು ಇಬ್ಬರೂ ಇಲ್ಲಿ ಅದೇ ಕೌನ್ಸ್ಲರ್ಗಳಾಗಿ ನಮ್ಮ ಶ್ರೀಮತಿಯವರು ಅಧ್ಯಕ್ಷರಾಗಿದ್ದಾರೆ. ಹಿಂಗೆ ಜನಸೇವೆ ಮಾಡಿಕೊಂಡೇ ಬರ್ತಾಯಿದ್ದೀವಿ. ಈ ಅಭಿಮಾನ ಕೊನೆಯವರೆಗೂ ಹೀಗೆ ಇರಲಿ. ಪ್ರತಿ ಬಾರಿನೂ ನನ್ನ ಇದಕ್ಕೆ ನಡೀತಾ ಇರ್ತದೆ. ಕೆಲಸ ಕಾರ್ಯಗಳಿರ್ಬೋದು, ಇನ್ನೊಂದು ಇರ್ಬೋದು, ಗ್ರಾಮದ ಅಭಿವೃದ್ಧಿ ಆಗ್ಬೋದು, ಪ್ರತಿಯೊಂದು ಮಾಡಿಕೊಂಡೇ ಬರ್ತಾಯಿದ್ದೀವಿ. ಈಗ ಇದಕ್ಕೆ ಯಾರ್ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಸಹಕಾರ ಕೊಟ್ಟರೋ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅವರ ಆಶೀರ್ವಾದ ಹೀಗೆ ಇರಲಿ ನನ್ನ ಮೇಲೆ ಅಂತ ನಮ್ಮ ತಂದೆಯವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ತದನಂತರ ನಮ್ಮ ತಂದೆಯವರು ಹೇಳ್ದಂಗೆ ಇವತ್ತು ಹುಟ್ಟುಹಬ್ಬ ಆಚರಿಸಲಿಕ್ಕೆ ನಮ್ಮ ಜಿಗಣಿ ಹೋಬಳಿಯಲ್ಲಿ ಎಷ್ಟು ಊರಿದೆಯೋ ಅಷ್ಟು ಊರುಗಳಿಂದನೂ ಇವತ್ತು ಯುವಕರು ಬಂದಿದ್ದಾರೆ. ಸೊ ಇವ್ರು ತೋರಿಸೋ ಈ ಪ್ರೀತಿ, ಈ ವಿಶ್ವಾಸ ಇದೇ ನಮಗೆ ಶಕ್ತಿ. ಸೊ ಮುಂದೊಂದು ದಿನಗಳಲ್ಲೂ ಕೂಡ ನಮ್ಮ ತಂದೆಯವರು ಏನೀಗ ಅವರು ಏನು ಪರಿಶ್ರಮ ಹಾಕಿದ್ದಾರೆ, ಅವ್ರ ಶ್ರಮ, ಅವ್ರ ಹಾರ್ಡ್ ವರ್ಕು, ಅವ್ರ ಹೆಲ್ಪಿಂಗ್ ನೇಚರ್ ಇದೇ ನಮ್ಮಂಥ ಯುವಕರಿಗೆ ಇದು ಸ್ಫೂರ್ತಿ. ಸೊ ಆದೋದ್ರಿಂದ ಮುಂದೊಂದು ದಿನಗಳಲ್ಲೂ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ನಿಮ್ಮೆಲ್ಲರ ಸಹಕಾರನೇ ನಮ್ಗೆಲ್ಲರಿಗೂ ಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲರೂ ಇದೇ ರೀತಿ ಸಹಕಾರ ಕೊಡಿ, ನಾವು ಕೂಡ ನಿಮ್ಮ ಜೊತೆಯಲ್ಲಿ ನಿಲ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಗೆ ಆಗಲಿ, ಯಾವುದಕ್ಕೆ ಆಗಲಿ ಎಲ್ಲರೂ ಕೈ ಜೋಡಿಸಿ ಮಾಡೋಣ ಅಂತ ನಾನು ಹೇಳಲಿಕ್ಕೆ ಇವತ್ತು ನಮ್ಮ ಜಿಗಣಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ ಪುರಸಭಾ ಸದಸ್ಯರು, ಅವರು ಮತ್ತು ಅವರ ಧರ್ಮಪತ್ನಿಯವರು ಅರುಣಾ ಪ್ರಹ್ಲಾದ್ ರೆಡ್ಡಿರವರು, ಅವರು ಕೂಡ ಜಿಗಣಿ ಪುರಸಭಾ ಸದಸ್ಯರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಪ್ರಹ್ಲಾದ್ ಅಣ್ಣನವರ ಹುಟ್ಟುಹಬ್ಬ ಇವತ್ತು 58ನೇ ವರ್ಷದ ಹುಟ್ಟುಹಬ್ಬ. ಅವರ 58ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಸೇರಿರ್ತಕ್ಕಂಥ ಹಲವಾರು ಈ ಭಾಗದ ಈ ಜಿಗಣಿ ಹೋಬಳಿಯ ಜಿಗಣಿ ಹೋಬಳಿನಲ್ಲಿ ಅವ್ರು ಗಳಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ನೋಡ್ತಾ ಇರೋ ನಾವು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಂತೇಳಿ ಗಾದೆ ಮಾತಿದೆ. ಅಂದರೆ ಅಂಗೈಯಲ್ಲಿ ಆಗಿರ್ತಕ್ಕಂಥ ಹುಣ್ಣನ್ನು ನೋಡ್ಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಕನ್ನಡಿ ಬೇಕಾಗಿಲ್ವೋ, ಪ್ರಹ್ಲಾದ್ ಅಣ್ಣನವರ ಪ್ರೀತಿ ವಿಶ್ವಾಸ, ಜನನಾಯಕನಾಗಿ ಅವರು ಒಮ್ಮಿರ್ತಕ್ಕಂಥ ರೀತಿಯನ್ನು ನೋಡೋದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಜನನೇ ಒಂದು ಉದಾಹರಣೆ ಅವ್ರಿಗೆ. ಹಂಗಾಗಿ ಯುವ ಜನಾಂಗದಲ್ಲಿ ಅವ್ರು ಗಳಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಮತ್ತೆ ಈ ಭಾಗದಲ್ಲಿ ಅಸಹಾಯಕರಾಗಿ ಬಂದಂಥವ್ರಿಗೆ, ಬಡ ದೀನ ದಲಿತರಿಗೆ, ಬಡ ಬಗ್ಗರಿಗೆ, ಅವರ ಕಷ್ಟ ಕಾರ್ಪಣ್ಯಗಳಿಗೆ, ಬದುಕು ಬವಣೆಗಳಿಗೆ ಕನೆಕ್ಟ್ ಆಗ್ತಕ್ಕಂಥ ಅವರ ಮನೋಧರ್ಮ ಏನಿದೆ, ಮಾನವೀಯ ಗುಣಗಳೇನಿದೆ, ಅದು ನಮ್ಮಂಥ ಯುವಕರು ಏನು ಇವತ್ತು ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರ ಮಗ ವಿಜಯ್ ಏನಿದ್ದಾರೆ, ಇಂತಹ ಯುವಕರಿಗೆ ಅದು ಮಾರ್ಗದರ್ಶನ ನೀಡಿದೆ. ಒಂದು ಮಾಡೆಲನ್ನು ಸೆಟ್ ಮಾಡ್ತಕ್ಕಂಥ ಒಂದು ಅವರ ಗುಣಗಳೇನಿದ್ದಾವೆ ಅದು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಇವತ್ತು ಈ ಭಾಗದಲ್ಲಿ ದೀನದಲಿತರ ಕುಂದು ಕೊರತೆಗಳಿಗೆ ಅಸಹಾಯಕರಾಗಿ ಬಂದಂತಹವರಿಗೆ ಎಷ್ಟೋ ಜನಕ್ಕೆ ಆಸರೆಯಾಗಿ ನಿಂತು ಆತ್ಮಸ್ಥೈರ್ಯ ತುಂಬತಕ್ಕಂತಹ ಅಸಾಮಾನ್ಯ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಪ್ರಹ್ಲಾದ್ ಅಣ್ಣನವರು. ಅವರ ಒಂದು ಹುಟ್ಟುಹಬ್ಬದ ದಿನ ನಾವೆಲ್ಲರ ಮನಸ್ಪೂರ್ವಕವಾಗಿ ನಮ್ಮ ಮನೆಯ ಹಬ್ಬ ಅನ್ನುವಂಥದ್ದು ನಾವು ಅವ್ರಿಗೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ಆ ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಾಣಿಸ್ಲಿ. ಮತ್ತಷ್ಟು ಮಗದಷ್ಟು ಸಮಾಜ ಸೇವೆ ಮಾಡ್ತಕ್ಕಂತಹ ಸ್ಥೈರ್ಯವನ್ನ, ಧೈರ್ಯವನ್ನ ಮತ್ತು ಶಕ್ತಿಯನ್ನ ಭಗವಂತ ಕಾಣಿಸ್ಲಿ. ರಾಜಕೀಯವಾಗಿ ಮತ್ತಷ್ಟು ಎತ್ತರಕ್ಕೆ ಏರ್ಲಿ ಅಂತ ನಾವು ಆಶಿಸ್ತೀವಿ. ಮತ್ತೆ ಇವತ್ತು ಅವರ ಮಗ ವಿಜಯ್ ಪ್ರಹ್ಲಾದ್ ರೆಡ್ಡಿರವರು ಅವರ ಒಂದು ನಾಯಕತ್ವ ಗುಣಗಳನ್ನು ನಾವು ನೋಡ್ತಾ ಇದ್ರೆ, ವಿಜಯ್ ರೆಡ್ಡಿಲಿ ಇರ್ತಕ್ಕಂತಹ ತಂದೆಯವರಿಂದ ಸಹಜವಾಗಿ ಬಂದಿರತಕ್ಕಂತಹ ಒಂದು ಸಹೋದರತ್ವದ ಗುಣಗಳಾಗಿರ್ಬೋದು, ಸಹಕರಿಸ್ತಕ್ಕಂತಹ, ನೊಂದವರ ಪರವಾಗಿ ನಿಂತ್ಕೊಳ್ತಕ್ಕಂಥ, ಎಲ್ಲ ಸಮುದಾಯದ ಹುಡುಗರನ್ನು ಕೂಡ, ಸ್ನೇಹಿತರನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಕ್ಕಂಥ ಅವರ ಗುಣ ಏನಿದೆ, ಮುಂದಿನ ದಿನಗಳಲ್ಲಿ ನನ್ನ ನಂಬಿಕೆ ಇದೆ ರಾಜಕೀಯವಾಗಿ ಮುಂದಿನ ಚುನಾವಣೆಗಳಲ್ಲಿ ಅವ್ರು ಬರ್ತಾರೆ. ರಾಜಕೀಯ ರಣಕಹಳೆಯ ರಣರಂಗದ ರಣಬೇಟೆಯಲ್ಲಿ ಜನಗಳನ್ನ, ಮತದಾರರನ್ನ ಪ್ರೀತಿ ಮತ್ತು ವಿಶ್ವಾಸದಿಂದನೇ ಗೆಲ್ತಾರಂತಕ್ಕಂಥ ನನ್ನ ಭರವಸೆ ಏನಿದೆ, ಆ ಭರವಸೆ ನನ್ನ ಭರವಸೆ ಪೂರ್ವಕವಾದಂಥ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಉದಯೋನ್ಮುಖ ನಾಯಕನಾಗಿ ವಿಜೇತ ಅವರು ಹೊರಹೊಮ್ಮತಾರೆ. ಈ ಭಾಗದಲ್ಲಿ ಜಿಗಣಿ ಹೋಬಳಿನಲ್ಲಿ ತಂದೆಯ ಹೆಸರನ್ನ, ತಾತನ ಹೆಸರನ್ನ ಎತ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅವ್ರಿಗೆ ಮತ್ತೆ ಪ್ರಹ್ಲಾದ್ ಅಣ್ಣನವ್ರಿಗೆ ಇಬ್ಬರಿಗೂ ಶುಭವಾಗಲಿ. ನಾವು ಯಾವತ್ತೂ ಅವರ ಹಿತವನ್ನ ಬಯಸ್ತೀವಿ. ಆ ಭಗವಂತನ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಲಿ ನಾವು ಆಶಿಸ್ತೀವಿ. ಮುಖಂಡರಾದಂಥ ಪ್ರಹ್ಲಾದ್ ಅಣ್ಣವರು ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಮಾಡ್ತಾ ಇದ್ದೀವಿ. ನಮ್ಮದು ಏನೋ ಒಂದು ಅದೃಷ್ಟ ಅಂತಂದರೆ, ಇವ್ರ ತಂದೆ ಕಾಲದಿಂದ ನಾವು ಜೊತೆಲಿದ್ದೀವಿ. ನಾರಾಯಣ ರೆಡ್ಡಿ ಅವರು ಕೂಡ ನಮಗೆ ತುಂಬ ಕಾಂಗ್ರೆಸ್ ಮುಖಂಡರಾಗಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅಣ್ಣ ಪ್ರಹ್ಲಾದ್ ರೆಡ್ಡಿ ಅವರು, ಅವ್ರ ಮಗ ವಿಜಯ್ ಅವರು
3 ಜನರೇಷನ್ ಜೊತೆಲಿ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ. ಹಂಗಾಗಿ ಅಣ್ಣ ಆ ಕಡೆಯಿಂದ ಎಲ್ಲ ಯುವಕರಿಗೂ ಒಳ್ಳೇದಾಗಲಿ, ಮುಂದೇನೂ ಒಳ್ಳೇದಾಗಲಿ, ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ವಿ. ಪ್ರಹ್ಲಾದ್ ರೆಡ್ಡಿ ಅಣ್ಣವ್ರು ಏನು 58ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ. ಇದು ತಾಲೂಕಿನ ಸಂಭ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಭಗವಂತ 100 ವರ್ಷ ಆಯಸ್ಸು ಕೊಟ್ಟು ಎಲ್ಲ ಬಡವರಿಗೂ ನೇರವಾಗಿ ಸಿಗುವಂಥ ವ್ಯಕ್ತಿ. ಯಾವುದೇ ಮನೆಯಲ್ಲಿ ಕಷ್ಟ ಇರಲಿ, ಸುಖ ಇರಲಿ, ಆನೇಕಲ್ ತಾಲೂಕಿನ ಪ್ರತಿ ಕುಟುಂಬಗಳಲ್ಲೂ, ಪ್ರತಿ ಮನೆಗಳ ಹತ್ರ ನೇರವಾಗಿ ಹೋಗಿ ಕಷ್ಟ ಸುಖನ ಕೇಳಿ ತುಂಬ ಹತ್ತಿರದಲ್ಲಿರುವಂಥ ವ್ಯಕ್ತಿ ಯಾರಾದರೂ ಈ ಆನೇಕಲ್ ತಾಲೂಕಲ್ಲಿದ್ದರೆ ಅವರೇ ನಮ್ಮ ಪ್ರಹ್ಲಾದ್ ರೆಡ್ಡಿ ಅಣ್ಣವರು. ಅವರು ಅಜಾತ ಶತ್ರು, ಅವ್ರಿಗೆ ಶತ್ರುಗಳು ಅನ್ನೋದೇ ಇಲ್ಲ. ಅವ್ರ ಮನಸ್ಸಲ್ಲಿ ಒಂದು ಚೂರು ಕಲ್ಮಶ ಕೂಡ ಇಲ್ಲ. ಯಾರಿಗೇ ಆಗಲಿ ನೇರವಾಗಿ ಹೋಗ್ತಾರೆ. ಅವ್ರ ಕಷ್ಟ, ಒಂದು ಸಮಾರಂಭ ಇರಲಿ, ಕಷ್ಟ ಇರಲಿ, ಸುಖ ಇರಲಿ, ಏನೇ ಆದ್ರೂ ಇವತ್ತು ಏನು ಅವ್ರ ತಂದೆಯಿಂದ ಅವರು ಆ ಗುಣನ ಕಳ್ಕೊಂಬಂದಿದ್ದಾರೆ. ಈಗ ವಿಜೇಂದ್ರ ಅವರು ಅದೇ ಥರ ಅವ್ರು ನಡ್ಕೊ ಬರ್ತಾ ಇದ್ದಾರೆ. ಹಂಗೆ ಯುವರಾಜ್ ಅವರು ಸಹ ಎಲ್ಲ ಯುವಕರ ಸಮುದಾಯನ ಸೇರಿಸಿ ಈ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮೆಲ್ರಿಗೂ ಖುಷಿಯಾಗಿದೆ. ಆ ಭಗವಂತ ಅವ್ರಿಗೆ 100 ವರ್ಷ ಆಯಸ್ಸನ್ನು ಕೊಟ್ಟು ಇದೇ ರೀತಿ ಜನಸೇವೆ ಮಾಡಿಕೊಂಡೇ ಬರಲಿ. ವಿಜೇಂದ್ರ ಆಗಲಿ, ಯುವರಾಜ್ ಆಗಲಿ, ಮುಂದಿನ ಪೀಳಿಗೆನ ಕಂಟಿನ್ಯೂ ಮಾಡಲಿ. ನಮ್ಮ ಇಡೀ ಜಿಗಣಿ ಹೆಸರುವಾಸಿ ಆಗಿರೋದೇ ನಮ್ಮ ಪ್ರಹ್ಲಾದ್ ರೆಡ್ಡಿ ಅಣ್ಣನವರಿಂದ. ಆನೇಕಲ್ ತಾಲೂಕಿಗೂ ಇದು ಮೀರಿ ಹೋಗಿ ಅವ್ರ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳಿಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೇ 3 ತಲೆಮಾರುಗಳಿಂದ ನಮ್ಮ ನರಪ್ಪ ರೆಡ್ಡಿ ಅವರು, ಪ್ರಹ್ಲಾದ್ ರೆಡ್ಡಿ ಅವರು, ವಿಜೇತ್ ಅವರು, ಈ ಒಂದು 3 ತಲೆಮಾರಿನ ಕುಟುಂಬದವರು ಈ ಒಂದು ಜಿಗಣಿ ಭಾಗದಲ್ಲಿ ಅತಿ ಹೆಚ್ಚು ಸಮಾಜ ಸೇವೆಗಳನ್ನು ಮಾಡ್ಕೊಳ್ತಾ, ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಡ್ತಾ, ಅವರ ಒಂದು ಸಮಾಜಕ್ಕೆ ಕೊಡುವಂತಹ ಕಾಳಜಿ ಆಗಿರ್ಬೋದು, ಅವರ ಒಂದು ಸ್ನೇಹ ಬಾಂಧವ್ಯ ಜನರನ್ನ ಮನಸೆಳೆದಿದೆ. ಆ ಮನಸೆಳೆದಿರೋದಕ್ಕೆ ಸಾಕ್ಷಿಯೇ ಇವತ್ತು ದಿನ ಅವ್ರ ಹುಟ್ಟುಹಬ್ಬಕ್ಕೆ ತಂಡೋಪತಂಡವಾಗಿ ಹಳ್ಳಿಗಳಿಂದ, ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದ ಯುವಕರು ಮತ್ತು ಪ್ರೋತ್ಸಾಹಕರು ಎಲ್ಲರೂ ಬಂದು ಇವರನ್ನ ಹಾರೈಸುವಂಥದ್ದು ಭಾಳ ಖುಷಿ ತರುವಂಥ ವಿಚಾರ. ಮುಂದಿನ ದಿನಗಳಲ್ಲೂ ಕೂಡ ಇವರು ಶ್ರೀ ಚಂಪಕಧಾಮ ಸ್ವಾಮಿ ದೇವರು ಇವರಿಗೆ ಬೆಂಗಳೂರು ದಕ್ಷಿಣದಲ್ಲಿ ಉನ್ನತ ರಾಜಕೀಯ ಸ್ಥಾನಮಾನಗಳನ್ನು ಕೊಡಲಿ, ಮತ್ತು ಅವರ ಕುಟುಂಬಕ್ಕೂ ಒಳ್ಳೆಯದನ್ನು ಆಗಲಿ, ಮತ್ತು ಅವರ ವಿಜೇತ್ರವರ ಭವಿಷ್ಯವು ಕೂಡ ಉಜ್ವಲವಾಗಿರಲಿ. ಮತ್ತು ವಿಜೇತ್ ಮತ್ತು ಯುವರಾಜ್ರವರ ಒಂದು ಸಂಘಟನೆ ಮನೋಭಾವ ಈ ಒಂದು ಶಕ್ತಿಯನ್ನು ಕ್ರೋಢೀಕರಿಸಲಿಕ್ಕೆ ಕಾರಣ ಆಗಿದೆ. ಇವತ್ತು ಎಲ್ಲ ಒಂದು ಈ ಕಾರ್ಯಕ್ರಮ ಆಯೋಜನೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರೆಲ್ಲ ಕೂಡ ಸಹಕಾರವನ್ನು ಮಾಡಿದ್ದಾರೆ ಅವ್ರುಗಳು ಕೂಡ ಒಂದು ಶುಭವಾಗಲಿ. ಮತ್ತು ಇವರು ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಇವರನ್ನ ಬಯಸಿದ್ದೆಲ್ಲ ಇವರಿಗೆ ಸಿಗುವಂತಾಗಲಿ ಅಂತೇಳಿ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಅಣ್ಣನಾದ, ನಮ್ಮ ವಾರ್ಡಿನ ಕೌನ್ಸಿಲರ್ ಆದ ಪ್ರಹ್ಲಾದ್ ಅಣ್ಣ ಅವರ 58ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬದಲ್ಲಿ ಎಲ್ಲರೂ ಒಂದಾಗಿ ನಾವೆಲ್ಲ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ನಾನು ಸಹ ಅದೇ ವಾರ್ಡಿನಲ್ಲಿ ಇರುವಂಥ ಒಬ್ಬ ವ್ಯಕ್ತಿ. ಅಣ್ಣನ ಅಲ್ಲಿ ಪರಿಶ್ರಮ, ಅಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೇ ಒಂದಾಗಿರ್ಬೋದು, ಇದುವರೆಗೂ ಯಾವುದೂ ಸಹ ಯಾವುದು ಮೈನಸ್ ಪಾಯಿಂಟ್ ಅನ್ನೋದೇ ಇಲ್ಲ. ಪ್ರತಿಯೊಂದೂ ಸಹ ರಾತ್ರಿ 12 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿ, ಅಣ್ಣ ಈ ಥರ ಸಮಸ್ಯೆ ಇದೆ ಅಂದರೆ ವಾರ್ಡಿಗೆ ಬಂದು ಅವರೇ ಬಂದು ಅಲ್ಲಿ ನಿಂತು ಆ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾರೆ. ಆ ಭಾವನೆಗಳು ಅಣ್ಣನ ಯಾವಾಗೂ ಸದಾ ಕಾಲ ನಮ್ಮ ತಲೆ ಮೇಲೆ ಅವ್ರ ಕೈ ಇದೇ ಥರ ಇರಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಲಾಸ್ಟಾಗಿ ಅಣ್ಣನ ಇವತ್ತು ಬರ್ಡೇನ ನಾನು ಮನಸ್ಸಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ಎಲ್ಲರೂ ಸೇರಿದ್ದೀವಿ ಇಲ್ಲಿ. ಈ ಒಂದು ವಾತಾವರಣ ನೋಡ್ತಿದ್ರೆ ಪ್ರತಿ ವರ್ಷನೂ ಒಬ್ಬ ವ್ಯಕ್ತಿ ಇಷ್ಟು ಜನನ ಸಂಪಾದನೆ ಮಾಡಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಒಂದೊಂದು ವರ್ಷದಲ್ಲಿ ಒಂದೊಂದು ಚೇಂಜಸ್ ಇದೆ, ಬದಲಾವಣೆಗಳಿದೆ, ಜನಗಳ ಬೆಂಬಲ ಇದೆ. ಮತ್ತೆ ಈ ತರ ಒಂದು ಬೆಳವಣಿಗೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಈ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುವಂತ ವ್ಯಕ್ತಿಗೆ ನಾವು ತುಂಬಾ ಇನ್ನೂ ದೊಡ್ಡ ಮಟ್ಟಿಗೆ ನೋಡ್ಬೇಕಂತ ನಾವು ಕಾಯ್ತಾ ಇದ್ದೀವಿ. ಹಾಗೆ ಒಂದೊಂದು ಮನೆತನದಲ್ಲಿ ಒಂದೊಂದು ವ್ಯಕ್ತಿತ್ವ ಇರುತ್ತೆ. ಆದ್ರೆ ಈ ಮನೆಯಲ್ಲಿ ನಿಜವಾಗ್ಲೂ ಈ ಜಾಗದಲ್ಲಿ ನಿಂತ್ಕೊಂಡು ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬ ಮನೆಯಲ್ಲಿರುವಂತಹ ಒಂದು ಮನಸ್ಥಿತಿ ಹೇಗಿದೆ ಅಂದ್ರೆ ಆ ಸಹಾಯ ಮಾಡುವಂತ ಕೈ ಎಂದಿಗೂ ಸೋಲಿಲ್ಲ ಅಂತಾರೆ. ಹಾಗೆ ಆ ಮನಸ್ಥಿತಿ ಮತ್ತೆ ಆ ಸಿಂಪ್ಲಿಸಿಟಿ ಇದು ನೋಡೋಕೆ ಬಹಳ ಅಪರೂಪ, ಎಲ್ಲೂ ಸಿಗಲ್ಲ ಆಯ್ತಲ್ಲ ನೋಡೋದಕ್ಕೆ. ಸೊ ಈ ಒಂದು ವ್ಯಕ್ತಿತ್ವಕ್ಕೆ ಇಷ್ಟೊಂದು ಜನ ಸಾಗರ ಸೇರಿದೆ. ಸೊ ಇದು ನೋಡ್ತಾ ಇದ್ರೆ ನಮಗೆ ಈ ಒಂದು ಇನ್ಸ್ಪಿರೇಷನ್ ನಮಗೆ ಇವರಿಂದ. ಯಾಕಂದ್ರೆ ಶ್ರೀಮಂತಿಗೆ ತುಂಬಾ ಅತಿಯಾದ ಒಂದು ದೊಡ್ಡ ಶ್ರೀಮಂತಿಗೆ ಇದ್ರೂ ಕೂಡ ಈ ಸಿಂಪ್ಲಿಸಿಟಿ ನೋಡಕ್ಕೆ ಎಲ್ಲೂ ಸಾಧ್ಯನೇ ಇಲ್ಲ, ತುಂಬಾ ರೇರು. ಸೊ ಈ ಬೆಳವಣಿಗೆಗೆ ನಮ್ಮ ಒಂದು ಆತ್ಮೀಯವಾದ ಎಲ್ಲ ಒಂದು ಶುಭಾಶಯಗಳು. ಇನ್ನು ಮುಂದೆ ಕೂಡ ಹೀಗೆ ನಡೀಲಿ, ನಾವೆಲ್ಲರೂ ಜೊತೆಗಿದ್ದೀವಿ. ಯಾಕಂದ್ರೆ ಇದು ಬಹಳ ಅಪರೂಪದ ಮನಸ್ಥಿತಿ, ಇದು ಎಲ್ಲರಲ್ಲೂ ಇರಲ್ಲ. ನಾವು ತುಂಬಾ ನೋಡ್ಬೇಕಾಗಿದ್ದು ವೆರಿ ರೇರ್ ಈ ತರ ಮನಸ್ಥಿತಿ ಇರೋದು. ಆ ಒಂದು ಮನಸ್ಥಿತಿಗೆ ನಾವೆಲ್ಲರೂ ಸದಾ ಜೊತೆಗಿರ್ತೀವಿ. ನಮ್ಮ ಮಾವನವ್ರಿಗೆ 58ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ಚಾಮುಂಡೇಶ್ವರಮ್ಮ ಒಳ್ಳೆ ಆರೋಗ್ಯ, ಈಶ್ವರ ಹಣ ಕೊಟ್ಟು ಕಾಪಾಡಲಿ. ಇವರೇ ನಮ್ಮ ಶಕ್ತಿ, ಇವರೇ ನಮ್ಮ ಭಾಗ್ಯ. ಚೆನ್ನಾಗಿದೆ.